ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಮ್ಮಣ್ಣಲ್ಲಿ, ಬೆಂಗಳೂರು 33. ತುಂಬ ಸಂತೋಷ, 46,000 ಸಬ್ಸ್ಕ್ರೈಬ್ಗಳು ಆಗಿದೆ, ಇನ್ನೂ ಆಗಬೇಕು. ಸರಿನಾ? ಇದು ಬಂದು ಒಂದು 3 ಮಂತ್ಸ್ ಮುಂಚೆ ಡ್ರಿಲ್ಲಿಂಗ್ ಮಾಡಿದ್ದಾರೆ. ಆ ಏರಿಯಾ ನೀರು ಬರಬಹುದು ಅಂತ ಹೇಳಿದ್ದಾರೆ. ನಾರ್ಮಲ್ ಆಗಿ ಟ್ರೆಡಿಷನಲ್ ಚೆಕ್ ಮಾಡಿದ್ದಾರೆ. ಆಮೇಲೆ ಅವರು 850 ಫೀಟ್ ಡ್ರಿಲ್ ಮಾಡಿದರು, ಒಂದು ಡ್ರಾಪ್ನು ಬಂದಿಲ್ಲ. ಇದಕ್ಕೆ ಏನು ಸೊಲ್ಯೂಷನ್ ಅಂತ ಯೂಟ್ಯೂಬ್ನಲ್ಲಿ ನಾವು ಟ್ರೈ ಮಾಡಿ ನೋಡಿದರೆ ಅವ್ರಿಗೆ ನನ್ನ ನಂಬರ್ ಸಿಕ್ಕಿದೆ. ಏನು ಮಾಡೋಣ ಅಂತ ಅವರು 1 ತಿಂಗಳು ಮುಂಚೆನೇ ಕೇಳಿದ್ರು. ನಾನು ನನ್ನ ಡೀಟೇಲ್ಸ್ಗಳು ಹೇಳಿದ್ದೀವಿ, ಆಮೇಲೆ ನೋಡೋಣ ಅಂತ. ನಿನ್ನೆ ಹಬ್ಬ, ಇವತ್ತು ರಂಜಾನ್. ಹಬ್ಬ ಇದ್ರೂ ಪರವಾಗಿಲ್ಲ ಸರ್, ಕೆಲಸನೇ ಮೇಯ್ನು, ನಾನು ಬಂದು ಅಟೆಂಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದೀವಿ. ವಿಡಿಯೋಗಳು ನೋಡಿ. ಫಸ್ಟ್ ಕ್ಯಾಪು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ ಮೇಲೆ ನೀರಿನ ಸಿಂಪ್ಟಮ್ಸು ಇದೇನಂತ ನೋಡಬೇಕು. ತುಂಬ ಸಿಂಪಲ್ ಮೆಥಡ್ ಐತೆ, ನೀರು ಏನು ತೊಂದರೆ ಇಲ್ಲ. ನೆಕ್ಸ್ಟು ನಮ್ಮ ದೇವರಿಗೆ ಒಂದು ಪ್ರಾರ್ಥನೆ. ಓಂ ಬ್ರಹ್ಮದೇವ ಪೋರ್ಚಿ, ಓಂ ಬ್ರಹ್ಮದೇವ ಪೋರ್ಚಿ, ಓಂ ಬ್ರಹ್ಮದೇವ ಪೋರ್ಚಿ. ಅವ್ರು ಬಂದು ಒಂದು ಒಳ್ಳೆಯ ಮಾತು ಹೇಳಬೇಕು ಅಂತ ಪ್ರಾರ್ಥನೆಯಲ್ಲಿ ಇಟ್ಟಿದ್ರೆ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ನಡೆಯುತ್ತೆ. ಸರಿನಾ? ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನೋಡಿದರೆ ನನ್ನ ಲೆಕ್ಕ ಪ್ರಕಾರ 100 ಫೀಟ್ನಲ್ಲಿ ನೀರು ಇರೋ ಥರ ಕಾಣಿಸ್ತಾ ಇದೆ. ಹೆಂಗೆ ಬಂತು, ಯಾವಾಗ ಬಂತು ಅಂತ ಗೊತ್ತಿಲ್ಲ. ಸರಿ, ಒಂದು ಡಿವೈನಿಂಗ್ ಮಾಡಿಬಿಟ್ಟು ನೋಡೋಣ ಅಂತ ಡಿವೈನಿಂಗ್ ಮಾಡಿದ್ದೀವಿ. ನಾನು ರಿಪೋರ್ಟು ಹೇಳಿದ್ದೀವಿ. ನನ್ನ ರಿಪೋರ್ಟು 630, 840ಕ್ಕೆ ನೀರು ಸಿಕ್ಕಿದೆ, ಗ್ಯಾಪ್ಗಳು. ಸರಿ ಅಂತ ಸೈಂಟಿಫಿಕ್ಕು ಜಿಯೋಲೊಕೇಟರ್ ಮಿಷಿನ್ ಮೂಲಕನ ಚೆಕ್ ಮಾಡಿದ್ದೀವಿ, ಅದು ರಿಪೋರ್ಟನ್ನು ಕೊಟ್ಟಿದ್ದೀವಿ. ಆಮೇಲೆ ಅದು ಹೆಂಗೆ ಕನ್ಫರ್ಮ್ ಮಾಡೋದು ಅಂದರೆ ಸ್ಕ್ಯಾನಿಂಗ್ ಮಾಡಬೇಕು. ಸ್ಕ್ಯಾನಿಂಗ್ ವಿಡಿಯೋ ನನ್ನ ಹತ್ರ ಇಲ್ಲ ಸರ್, ಅವು ಕ್ಯಾಮರಾ ಹತ್ರ ಇದೆ. ನಂದು ಬ್ಯಾಟ್ರಿ ಡೌನ್ ಆಯಿತು. ಅದು ಜಸ್ಟ್ ಅವರು ವೈರ್ ರಿಮೂವ್ ಮಾಡಿದ್ರು ಮಾತ್ರ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸಿಕ್ಕಿದೆ ಯೂಟ್ಯೂಬಿಂದ ನೋಡಿ, ಅದರಿಂದ ಸರಿ ಸರ್. ನಾರ್ಮಲ್ ಆಗಿ ಯಾವುದೋ ಒಂದು ಬೋರ್ವೆಲ್ಲು 1000 ಫೀಟು ನೀವು ಮಾಡಿಬಿಟ್ಟಿದ್ರೆ ಸರಿನಾ, ಸ್ವಲ್ಪ ನೀರು ಇರೋಕ್ಕೆ ಚಾನ್ಸಸ್ ಇರುತ್ತೆ. ಡ್ರಿಲ್ ಮಾಡೋ ಟೈಮ್ನಲ್ಲಿ ನೀರು ಬಂದಿಲ್ಲ ಅಂದರೆ ನೀರು ಬಂದಿಲ್ಲ ಅಂತ ಲೆಕ್ಕ ಇಲ್ಲ. ಸರಿನಾ? ನಾರ್ಮಲಾಗಿ ಸಿಟಿ ಒಳಗಡೆ ಇದು ಬಿಟ್ಟು ಮಾಡ್ತಾರೆ, ನೀರು ಬಿಟ್ಟು ಮಾಡ್ತಾರೆ, ಪೌಡ್ರ್ ಬರುವುದು ಬೇಡ ಅಂತ. ಇಲ್ಲಿ ಔಟರ್ಗೋಸ್ಕರ ಅವರು ನೀರು ಬಿಟ್ಟು ಮಾಡಿಲ್ಲ. ಚಿಕ್ಕ ಚಿಕ್ಕ ಗ್ಯಾಪ್ಗಳು ಬಂದಿದ್ದರೆ ಸರಿನಾ, ಚಿಕ್ಕ ಚಿಕ್ಕ ಗ್ಯಾಪ್ಗಳು ಬಂದಿದ್ದರೆ ಅದು ಕಾಣಿಸಲ್ಲ. ದೊಡ್ಡ ಗ್ಯಾಪ್ ಬಂದರೆ ಆಗುತ್ತೆ. 1000 ಫೀಟ್ ಮಾಡಿಬಿಟ್ಟಿದ್ರೆ ಪರವಾಗಿಲ್ಲ. ನೀವು 850ನಲ್ಲಿ ಮಾಡಿದ್ರೆ ಸ್ಟಾಪ್ ಮಾಡಿದ್ರೆ ಅದು ಸ್ವಲ್ಪ ಕಷ್ಟನೇ. ಇದು ಪಾಯಿಂಟ್ ಚೆಕ್ ಮಾಡಿದ್ರಾ? ಇಲ್ಲ ಸರ್, ಟ್ರೆಡಿಷನಲ್ ಆಗಿ ಚೆಕ್ ಮಾಡಿದ್ದು. ಅದು ಯಾವುದೋ ಒಂದು ಜಾಗ ಚೆಕ್ ಮಾಡಿದ್ರೆ, ನೀವು ಯಾವುದೋ ಜಾಗ ಚೆಕ್ ಮಾಡಿಲ್ಲ ಅಂದೂ ಅದರಲ್ಲಿ ನೀರು ಇರುತ್ತೆ. ಇದು ಚೆಕ್ ಮಾಡಿದ್ರೆ ಖಂಡಿತ ನೀರು ಇರೋಕ್ಕೆ ಚಾನ್ಸಸ್ ಇರುತ್ತೆ. ಅದು ಎಷ್ಟು ಫೀಟ್ ಮಾಡಬೇಕಂತ ಅವ್ರು ಎಷ್ಟು ಫೀಟ್ ಹೇಳಿದ್ರೆ ಡ್ರಿಲ್ ಮಾಡಬೇಕಂತ 400, ಅವರು 400 ಹೇಳಿದ್ದಾರೆ. ಸರಿನಾ? ನೀವು 800 ಮಾಡಿದ್ರೆ ಖಂಡಿತ ನೀರು ಇರೋಕ್ಕೆ ಸಾಧ್ಯ ಇರುತ್ತೆ. ಈಗ ಜನರಲ್ ಆಗಿ ಇದು ಟ್ರೆಡಿಷನಲ್. ತೆಂಗಿನಕಾಯಿ ತೊಗೊಂಡ್ಬಂದು ಏನು ಮಾಡ್ತಾರೆ ಅದೇ ಥರ ಇದು ಮಾಡ್ಬೋದು. ಇದು ಮೂಮೆಂಟ್ ಆಗಿದ್ರೆ ನೀರಿದೆ ಅಂತ ಲೆಕ್ಕ. ಇದು ಮೂಮೆಂಟ್ ಏನು ಆಗಿಲ್ಲ ಅಂತ ನೀರು ಇಲ್ಲ ಅಂತ ಲೆಕ್ಕ. ಸರಿನಾ? ಈ ಡೈರೆಕ್ಷನ್ ಒಂದು ನೀರು,
ಈ ಡೈರೆಕ್ಷನಲ್ಲಿ ಏನು ಮೂಮೆಂಟ್ ಇಲ್ಲ ನಾವು ಪಸ್ಕಟ್ ಜಾ ನೀನು ನೀಡಮ್ ಜಾ ಮಗ ಫಿರವಲ್ಲ ಮಗ ಸಾ ಈ ಜಾಗ ಒಂದು ಗ್ಯಾಪ್ ಐತೆ. ನೆಕ್ಸ್ಟ್ ಬಂದು ಈ ಕಡೆ ಇಲ್ಲ, ಇದು 2 ಐತೆ. ಇದು 1, ಇದು 2. ಏನೋ ಮೂಮೆಂಟ್ ಆಗ್ತಾ ಇದೆ ಸರ್. ಅದು ಎಷ್ಟು ಫೀಟ್ ಅಂತ ಲೆಕ್ಕ ನನಗೆ ಹೇಳಿ ಅಂದರೆ ಈ ಲೆಕ್ಕ ಫೀಟ್ ಲೆಕ್ಕ ಹೇಳ್ಬೋದು. ಒಂದು 2 3 4 5 6 7 8 9 10 11 12 13 14 15 16 ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. 26 27 28 29 ನೆಗೆಟಿವ್ ಥಿಂಕ್ ಮಾಡಿದರೆ ನೆಗೆಟಿವೇ ನಡೆಯುತ್ತೆ, ಪಾಸಿಟಿವ್ ಥಿಂಕ್ ಮಾಡಿದರೆ ಪಾಸಿಟಿವೇ ನಡೆಯುತ್ತೆ. ನಿಮಗೆ ಯಾವುದು ಆಗಬೇಕಾದ್ರೂ ನಿಮ್ಮ ಇಷ್ಟ ಪ್ರಕಾರ ತಿಳ್ಕೊಳ್ಳಿ. ಯಾವುದು ಇಷ್ಟ ಪಾಸಿಟಿವ್ ಒಳ್ಳೆ ಸಿಕ್ಕುತ್ತೆ, ಅದೇ ಥಿಂಕ್ ಮಾಡಿ. ನಮಗೆ ನೀರು ಇರುತ್ತೆ ಅಂತ ಥಿಂಕ್ ಮಾಡಿ. ಖಂಡಿತ ನೀರಿರುತ್ತೆ. ನಮಗೆ ನೀರು ಇರುತ್ತೋ ಇಲ್ವಾನೋ ಅಂತ ಬೇಡ, ಸರಿನಾ? ಓಕೆ, ಫಸ್ಟ್ ಟೈಮ್ ಈ ವಿಡಿಯೋ ನೋಡೋಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ತುಂಬ ಧನ್ಯವಾದಗಳು. 70, 71, 72, 73, 74, 75, 76, 77, 78, 80, 81, 82, 83, 84. ಎಷ್ಟು ಮಾಡಿದ್ರಾ? ಇನ್ನೂ 10 ಫೀಟ್ ಜಾಸ್ತಿನೇ ಇದೆ. 840, 850 ಗ್ಯಾಪ್ ಐತೆ. ಆ ಗ್ಯಾಪ್ ಚೆನ್ನಾಗಿದೆ, ಸರಿನಾ? ಅದು ಕೆಳಗಡೆ ಇದು ಪ್ರಕಾರ ನೀರಿಲ್ಲ, ಟ್ರೆಡಿಷನಲ್ ಪ್ರಕಾರ ನೀರಿಲ್ಲ. ಕರೆಕ್ಟಾಗಿ ಮಾಡಿದ್ರೆ ಸರಿನಾ? ಇದು ಕನ್ಫರ್ಮ್ ಮಾಡಬೇಕಂದ್ರೆ 100% ಕನ್ಫರ್ಮ್ ಮಾಡಬೇಕಂದ್ರೆ ನೀವು ಕ್ಯಾಮರಾ ಬಿಟ್ಟೇ ಮಾಡಬೇಕು, ಸರಿನಾ? ಅದಕ್ಕೂ ಹೇಳಿದ್ವಿ, ಬೇರೆಯವ್ರಿಗೆ ಹೇಳಿದ್ವಿ, ನೋಡೋಣ ಬರ್ತಾರೆ. ಓಕೆ, ಈಗ ಇದು ಬಂದು ಟ್ರೆಡಿಷನಲ್, ಸರಿನಾ? ಇದು ಮಿಷಿನು ನಲ್ಲೇ ಒಂದು ಚೆಕ್ ಮಾಡೋಣ ಸೈಂಟಿಫಿಕ್ ಆಗಿ. ಹಾಂ ಸರ್, ಬನ್ನಿ ಸರ್. ಈಗ ಬಂದು ಕ್ಯಾಮರಾ ಬಂದು ಎಷ್ಟು ದೂರ ನೀವು ಡ್ರಿಲ್ ಮಾಡಿದ್ರೋ ಅಷ್ಟು ದೂರ ಹೋಗುತ್ತೆ ಕ್ಯಾಮರಾ. ಇದು ಹಂಗಿಲ್ಲ, ನಿಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಸ್ಕ್ಯಾನ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ಗೆ ಇವತ್ತು 850 ಮಾಡಿದರೆ 900 ಫೀಟ್ ಮಾಡ್ಬೋದು. ನೆಕ್ಸ್ಟು ಇಲ್ಲ, ಇದೇ ಜಾಗನಲ್ಲಿ ನಾವು 1000 ಫೀಟ್ ಮಾಡ್ತೀವಿ, ಅದು ಎಷ್ಟು ನೀರು ಬರುತ್ತೆ? ಇಲ್ಲೆಲ್ಲ ಇದೇ ಜಾಗನಲ್ಲಿ 1500 ಮಾಡ್ತೀವಿ ಅಂತ ಫೀಡ್ ಮಾಡ್ಕೊಬೋದು. ಫಸ್ಟ್ ನಾವು 900 ಮಾಡೋಣ. ನೋಡಿ ಸರ್, 900 ಸೆಟ್ ಮಾಡಿದ್ದಾರೆ ಸರ್. 900 ಸೆಟ್ ಈ ಡೈರೆಕ್ಷನ್ ಸರ್, ಸರ್ ಈ ಡೈರೆಕ್ಷನ್ ಆಮೇಲೆ ಬನ್ನಿ ಸ್ವಲ್ಪ. ಇದು ಫಿನಿಶ್ ಅಂತ ಬಂದಿದೆ, ಇದು ರಿಪೋರ್ಟ್ ಬಂದ್ಬಿಡುತ್ತೆ. ಬರ್ಕೊಬೇಕು ಸರ್, ರೆಡಿಯಾಗಿರಿ.
ನಾನು ಫುಲ್ಲು ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ, ಅವ್ರಿಗೆ ಗೊತ್ತಾಗಬೇಕು. ಇದು ನನ್ನ ವಿಡಿಯೋ ಯಾವಾಗಲೂ ತಿರ್ಗ ಹೇಳ್ತಾ ಇದ್ವಿ. ನಿಮಗೆ ವಿಷಯ ಗೊತ್ತಿದೆನಾ? ನನ್ನ ವಿಡಿಯೋ ನೋಡೋದು ಬೇಡ ದಯವಿಟ್ಟು. ನಿಮಗೇನು ವಿಷಯ ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿ, ಸರಿನಾ? ನಿಮಗೆ ಯೂಸ್ ಆಗುತ್ತೆ. ಫಿನಿಶ್ ಆಯಿತು. ಬರ್ಕೊಳ್ಳಿ ಸರ್. 468 891 891 2.25 ಇಂಚಸ್. ಸರಿನಾ? ಬರ್ಕೊಂಡ್ಬಿಟ್ರಾ? ಈಗ 900, ಈಗ 1000 ಮಾಡೋಣ, ಸರಿನಾ? ನೀವು ಇಟ್ಕೊಳ್ಳಿ, ಚಪ್ಪಲ್ ರಿಮೂವ್ ಮಾಡು, ಅಲ್ಲಿಗೆ ಹೋಗ. ಸೆಂಟ್ರಿಗೆ ಇಲ್ಲೊಂದು ಕಾಲು ಇಟ್ಕೊಳ್ಳಿ. ಸ್ವಲ್ಪ ಫ್ರಂಟಿಗೆ ಬನ್ನಿ, ಇನ್ನೂ ಸ್ವಲ್ಪ ಫ್ರಂಟಿಗೆ ಬನ್ನಿ, ಹಂಗೆ ನಿಲ್ಸ್ಕೊಳ್ಳಿ. ಇಲ್ಲೊಂದು ಕಾಲು ಇಡಿ ಸರ್. ಫಿನಿಶ್ ಆಯಿತು ಪಾಯಿಂಟು. ಈಗ ಡೆಪ್ತ್ ಡೀಟೇಲ್ಸ್ ಬರ್ತದೆ, ಹಂಗೆ ಇಟ್ಕೊಳ್ಳಿ. ಸ್ವಲ್ಪ ನೇರ ಆಗುತ್ತೆ, ಸ್ಕ್ಯಾನ್ ಮಾಡೋಕ್ಕೆ ಸ್ವಲ್ಪ ನೇರ ಆಗುತ್ತೆ. ಇಲ್ಲಿ ಒಂದು ಗ್ಯಾಪ್ ಬರುತ್ತೆ, ನೆಕ್ಸ್ಟ್ ಅದನ್ನ ಆದ್ಮೇಲೆ ಆಯಿತು. ಬನ್ನಿ ಎಲ್ಲಿ ಕೊಟ್ಟರೆ ಬರ್ಕೊಳ್ಳಿ. ಬನ್ನಿ ಇಲ್ಲಿ 410 910 810 ಸಾರಿ 810 ಇದು 2.50. ಈಗ 1500 ಮಾಡೋಣ. 1200 ಮಾಡಿ ಸರ್. 1200 ಸಾಕಾ? ಅಷ್ಟೇ, ಒಂದನೇ ಮಾಡ್ಬೋದಾ? ಇನ್ನೊಂದು ಮಾಡ್ಬೋದಾ? ಹೌದೌದು. 1250 ಮಾಡಿ. ಇಲ್ಲ 1300 ಮಾಡ್ಬೋದು, ರೌಂಡಾಗಿ ಮಾಡೋಣ ನೋಡಿ. 1300 ಕಾಣಿಸ್ತಾ ಇದೆನಾ? ನೋಡಿ, ಈಗ ನಾನು ಹೋಗ್ತೀವಿ ದೂರ. ಈ ಡೈರೆಕ್ಷನ್ ಬರಬೇಕು. ಈ ಡೈರೆಕ್ಷನ್ ಇದು ಇಲ್ಲ, ಈಗ ಈ ಡೈರೆಕ್ಷನ್ ತೋರಿಸ್ತಾ ಇದೆ ನೋಡಿ.
ಈ ಡೈರೆಕ್ಷನ್ ಬೇರೆ, ಈ ಡೈರೆಕ್ಷನ್ ಬೇರೆ. ನೋಡಿ ಸರ್, 481 1170 2.60. ಈಗ ಲಾಸೋದ ಅಹಮದ್ ಪೆನ್ ಕೊಡಿ. ನಾನು ಏನು ಹೇಳಿದ್ದೀವಿ, ನಾನು ಬಂದು 650 ಹೇಳಿದ್ದೀವಿ, ಒಂದು 840 ಹೇಳಿದ್ದೀವಿ ಟ್ರೆಡಿಷ್ನಲ್ ಪ್ರಕಾರ. ಇದರಲ್ಲಿ ಅರ್ಧ ಇಂಚು, ಇದರಲ್ಲಿ ಅರ್ಧ ಇಂಚು, 1 ಇಂಚು ನೀರಿರುತ್ತೆ. ಇದು ಏನು ಹೇಳಿದ್ದಾರೆ, 891 ಹೇಳಿದ್ದಾರೆ. ನೀವು ಮಾಡಿದ 850, 468 ಒಂದೈತೆ, 468 ಒಂದೈತೆ. ಇದರಲ್ಲಿ ಎಷ್ಟು ನೀರು, 2.25 ಇಂಚಸ್. ಇದು ಮಾಡಿದರೆ 1000 ಮಾಡಿದರೆ ಎಷ್ಟು, ಅದೇ 4 ಟನ್ನೆ ನಿಯರ್ ಬೈ. ನೆಕ್ಸ್ಟು 8 ಟನ್, ನಾನು ಹೇಳಿದ್ರು 840. ಅರ್ಥ ಆಯ್ತಾ? 1000 ಫೀಟ್ ಮಾಡಿದ್ರು ಬರುವುದೇ. ಎಷ್ಟು ಡೆಪ್ತ್ ಬರುತ್ತೆ, 250. ಒಂದೇ ಒಂದು ಬಿಂದಿಗೆ ಎಕ್ಸ್ಟ್ರಾ ಬರುತ್ತೆ, ಒಂದು ಬಿಂದಿಗೆ ಎಕ್ಸ್ಟ್ರಾ ಬರುತ್ತೆ. ಇದು 2.25, ಇದು 3 ಇಂಚು 4 ಇಂಚು ಇಲ್ಲ. ನೀವು ಡ್ರಿಲ್ ಮಾಡಿದ್ರೆ ಒಂದು ಬಿಂದಿಗೆ ಎಕ್ಸ್ಟ್ರಾ ಬರುತ್ತೆ. ಸರಿ, 1300 ಮಾಡೋಣ ಅಂದರೆ ಅದೇ 481. ಸೊ ಈ ಏರಿಯಾ ಬರುವುದು 400 ಅಂತ ಅವ್ರು ಹೇಳಿದ್ದಾರೆ, ಆ ಡಿವೈನರ್ ಅವರು. ಸರಿನಾ? ಇದು ನಮ್ಮದು ಹೈಯರ್ ಕ್ಯಾಲ್ಕುಲೇಷನ್ ಇರುತ್ತೆ. ನೆಕ್ಸ್ಟ್ 1170 ಎಷ್ಟು, ಒಂದು ಬಿಂದಿಗೆನೂ ಇಲ್ಲ, ಅರ್ಧ ಬಿಂದಿಗೆ ಬರುತ್ತೆ, 2.6. ಸೊ ನೀವು ಹಾಕಿದ್ರೆ ಕರೆಕ್ಟಾಗಿ ಐತೆ. ಈಗ ಕ್ಯಾಮರಾ ಬಿಟ್ಟರೆ ಸರಿನಾ, ಕೆಳಗಡೆಯಿಂದ ಮೇಲುಗಡೆ ಒಂದು 5 ಫೀಟು 10 ಫೀಟು ಐತೆ ಅಂದರೆ ನೀರು, ಬೋರ್ನಲ್ಲಿ ನೀರು ಬಂದಿಲ್ಲ ಅಂತ ಲೆಕ್ಕ. ಕೆಳಗಡೆಯಿಂದ ಸರಿನಾ ಒಂದು 100-200 ಫೀಟು, 100 ಫೀಟ್ ಇಟ್ಕೊಳ್ಳಿ, ನೀರು ಇದೆ, ಮೀದೆಲ್ಲ ಎಂಟಿ ಐತೆ. ಹಂಗೆ ಲೆಕ್ಕ ಬಂದರೆ ಮಳೆ ಬಂದರೆ ಪಿಕಪ್ ಆಗ್ಬೋದು ಅಂತ ಲೆಕ್ಕ. ಸರಿನಾ? ಇಲ್ಲಿ ಕೆಳಗಡೆಯಿಂದ 500 ಫೀಟ್ ಬಂದುಬಿಟ್ಟಿದೆ ಇಟ್ಕೊಳ್ಳಿ, ನೀವು ಧಾರಾಳವಾಗಿ ಮೋಟ್ರ್ ಹಾಕ್ಬೋದು, ನೀರು ಐತೆ ಅಂತ ಲೆಕ್ಕ. ಸರಿನಾ? ಇಲ್ಲ ನಿಮ್ಮ ಲಕ್ಕು ಚೆನ್ನಾಗಿದೆ, 600-700 ಬಂದುಬಿಟ್ಟಿದೆ ಅಂತ ಧೈರ್ಯವಾಗಿ ಮಾಡ್ಬೋದು. ಸರಿನಾ? ಈಗ ಒಂದು ಕಲ್ಲು ತಗೊಳ್ಳಿ ಸರ್. ಹಾಂ, ಈ ಸೌಂಡ್ ಎಲ್ಲಿ ಬರುತ್ತೆ ನೋಡೋಣ. ದೊಡ್ಡದಾಯ್ತಪ್ಪ ಅದು, ದೊಡ್ಡದಾಯಿತು. ಇಲ್ಲ ಕಲ್ಲಿಲ್ಲ, ಇದು ಇದನ್ನೇ ಹಾಲೋ ಬ್ರಿಕ್ಸ್ನ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಬನ್ನಿ ಹಾಕ್ತಾಳೆ ಕಲ್ಲು ಸರ್, ಇದನ್ನು ಹಾಕೋಣ, ಅದನ್ನು ಹಾಕೋಣ, ಬನ್ನಿ ನೋಡಿ ಸರ್. ಸೌಂಡು ಕೆಳಗಡೆ ಇದ್ರೆ ತುಂಬ ನೇರ ಆಗುತ್ತೆ. ಸರಿನಾ? ಇದು ಓದು ಇಟ್ಕೊಳ್ಳಿ. ಫಾರ್ಟಿ 50 ಫೀಟ್ನಲ್ಲೇ ಐತೆ, ನೀವು ಧೈರ್ಯವಾಗಿ ಮಾಡ್ಬೋದು, ಏನು ತೊಂದರೆನೇ ಇಲ್ಲ. ಗೊತ್ತಾಯ್ತಾ? ಇನ್ನೊಂದ್ಸಲ ಕನ್ಫರ್ಮ್ ಮಾಡೋಣ, ಇನ್ನೊಂದ್ಸಲ ಕನ್ಫರ್ಮ್ ಮಾಡೋಣ. ಅವರು ನೀರು ಬಿಟ್ಟು ಮಾಡಿಲ್ಲ, ಬಿಟ್ಟಿಲ್ಲ, ಹೆಂಗೆ ಬಂತು? ಅಂತರ್ಜಲದಿಂದನೇ ಬಂತು. ಸೊ 2 ಲೈನ್ ಐತೆ, 650 840 ನನ್ನ ಪ್ರಕಾರ ಐತೆ. ಮಿಷಿನ್ ಪ್ರಕಾರ 468 410 480 500 ಒಳಗಡೆ ಒಂದು ಲೇಯರ್ ಐತೆ. ಅದೇ ಥರ 800 ಅಂತ 900 ಮಾತ್ರ ಒಂದು ಲೇಯರ್ ಐತೆ, 810 ಐತೆ. ಇದು ಸೈಂಟಿಫಿಕ್ಕು, ಇದು ಮಿಸ್ ಆಗಲ್ಲ. ನೀರು ಎಷ್ಟು ನೀರು ಐತೆ, 2.25 ಇಂಚಸ್ಸು. ನಮಗೆ ಅದೆಲ್ಲ ಬೇಡ, 1 ಇಂಚಿದ್ರೆ ಸಾಕು, ಒಂದೇ 1 ಇಂಚಿದ್ರೆ ಸಾಕು. ಸರಿನಾ? ಚೆನ್ನಾಗಿ ಬಂದಿದೆ. ಈಗ ಕ್ಯಾಮರಾ ಅವ್ರಿಗೆ ಟ್ರೈ ಮಾಡೋಣ. ಅವರು ಬೇಗ ಬಂದರೆ ಬರಲಿ, ಇಲ್ಲ ಅಂತ ಬಿಟ್ಬಿಡೋಣ. ಮೇಲೆ ನೀರು ಐತೆ. ಇದರಲ್ಲಿ 850 ರೇಂಜಿಗೆ ಏನು ರಿಪೋರ್ಟ್ ತೋರಿಸ್ತಿಲ್ವ ಸರ್? ಸರ್ 850 ರೇಂಜಲ್ಲಿ ಇದರಲ್ಲಿ ರಿಪೋರ್ಟ್ ತೋರಿಸಿಲ್ಲ. ಡೆಪ್ತ್ ಜಾಸ್ತಿ ಹೋಗಿದ್ರಲ್ಲ ನೀವು. ಈಗ ಈಗ ನೀವು ಇದು ಹೇಳಿ, ಇದು ಬಂದು ನೀವು 900 ಇದು 900 ಫೀಟ್ ಮಾಡಿದ್ರ 891 ತೋರಿಸ್ತಾ ಇದೆ. ನೀವು 1000 ಫೀಟ್ ಮಾಡಿದ್ರ 810 ದೊರ್ತಾ ಇದೆ. 1300 ಡೆಪ್ತ್ ಹೋಗಿದ್ರಲ್ಲ, ಅದು ಜಂಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಗ್ಯಾಪಿಗೆ ಜಂಪ್ ಆಗುತ್ತೆ. ಸರಿನಾ? ನೀವು ಈಗ ನಾವು ಫೀಡ್ ಮಾಡಿ 1300, ಅವು 1280 ಹೇಳಿಲ್ಲ, 1170 ಹೇಳಿದ್ದಾರೆ. ಈಗ 1000 ಫೀಟು ಅವ್ರು 990 ಹೇಳಿ ಮಾಡಿಲ್ಲ, 810 ಬಂದಿದೆ. ಗೊತ್ತಾಯ್ತಾ? ಸೊ ಧೈರ್ಯವಾಗಿ ನೀವು ಮೋಟ್ರ್ ಹಾಕ್ಬೋದು. ನಾನು ಎಷ್ಟು ಹೇಳಿದ್ವಿ, 600 500 ಫೀಟ್ ಇದ್ದರೆ ಸ್ವಲ್ಪ ಮೋಟ್ರ್ ಹಾಕ್ಬೋದು. 600 ಬಂದಿದ್ರೆ ನೀವು ಧೈರ್ಯವಾಗಿ ಹಾಕ್ಬೋದು. ಇದು ಎಲ್ಲಿದೆ?
ಕೆಳಗಡೆ ಒಂದು 100 ಫೀಟ್ನೂ ಇಲ್ಲ, ಅದು ಕೆಳಗಡೆ ನೀರೈತೆ. ನೀವು ಧೈರ್ಯವಾಗಿ ಮಾಡ್ಬೋದು. ಇದರಲ್ಲಿ ನೀರೈತೆ ಅಂತ ಕ್ಯಾಮ್ರಾ ಅವರು ಬರಲಿ, ಕ್ಯಾಮ್ರಾ ಬಿಟ್ಟು ನೋಡೋಣ, ಸರಿನಾ? ರೈಟ್. ಅದು ಇಲ್ಲ ಅಂತ ಏರಿಯಾನಲ್ಲಿ ಅಷ್ಟೇ ಮಾಡಿದಾರಂತ ಸರ್. ಏರಿಯಾನಲ್ಲಿ ಜನರಲ್ ಆಗಿ ಎಷ್ಟು ಸರ್ ಡ್ರಿಲ್ ಮಾಡ್ತಾರೆ? ಮನೆ ಎಷ್ಟು ಡೆಪ್ತ್ ಮಾಡಿದ್ರಾ? ನಮ್ದು ಹಾಂ, ನಮ್ಮ 1200 ಹೊಡೆದು ನೀರು ಬಂತು. ಯಾವ ಫೀಟ್ ಬಂತು? ನಮ್ಮದು 3-4 ಎಷ್ಟು ಫೀಟ್ನಲ್ಲಿ ಶುರು ಆಯಿತು? 350ರಿಂದ ಸ್ಟಾರ್ಟ್. ಹೌದಾ? ನಿಮ್ಮ ಮನೆ ನೀರು ಐತೆ, ಬೋರ್ ಐತೆ ಸರ್? ಇಲ್ಲ ಸರ್. ಇದೇ ಚೆಕ್ ಮಾಡೋಣ. ವಾಟರ್ ಲೆವೆಲ್ 1100 ಫೀಟ್ ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್. சரிம்மா, நான் ஒன்றும் சொல்லவே இல்லை. ಈ ಥರ ಸೇಫ್ಟಿ ಮಾಡಬೇಕು ಮೇಯ್ನಾಗಿ. ಕಡೆಗೆ ನಮಗೆ 1200 ಒಂದು ಡಬಲ್ ಬೇಕಾಗ್ತದೆ. 17 ಅಡಿ ತುಂಬಿದೆ ಈಗ.